ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ. ಆದರೆ ಅಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡಿಸುವುದು, ಮತ್ತೊಬ್ಬರಿಗೆ ಅವಮಾನಕಾರಿಯಾಗಿ ಟ್ವೀಟ್ ಮಾಡುವುದು ಕಾನೂನು ಬಾಹಿರವಾಗಿದೆ ಅಂತ ಡಿವೈಎಸ್ಪಿ ಪ್ರಶಾಂತ್ ಮುನ್ನೊಳ್ಳಿ ಬಹಿರಂಗಪಡಿಸಿದರು. ಅವರು ಸೋಮವಾರ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಮಾತನಾಡಿದರು. ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ಸುಳ್ಳು ಸುದ್ದಿ ಹರಡಿಸುವುದು, ಕೆಟ್ಟದಾಗಿ ಕಾಮೆಂಟ್ ಹಾಕುವುದು ಮಾಡಿದ್ರೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಬೇರೆಯವರ ಚಿತ್ರಗಳು, ವಿಡಿಯೋಗಳನ್ನು ಅವರ ಅನುಮತಿ ಇಲ್ಲದೆ ಬಳಸುವುದು, ಸರ್ಕಾರ ವಿರುದ್ಧವಾಗಲಿ ದೇಶದ ವಿರುದ್ಧವಾಗಲಿ ಸುಳ್ಳು ಸುದ್ದಿಯನ್ನ ಬೇರೆಯವರು ಕಳುಹಿಸಿ ಪೋಸ್ಟ್ ಹಾಗೂ ಫಾರ್ವರ್ಡ್ ಮಾಡಿದ್ರೂ ಕೂಡ ಕಾನೂನಲ್ಲಿ ಅಪರಾಧ ಅಂತ ಪರಿಗಣನೆ ಆಗುತ್ತೆ ಎಂದಿದ್ದಾರೆ. ಸುಳ್ಳು ಸುದ್ದಿಯನ್ನ ಪ್ರಚೋದನೆ ಮಾಡುವುದು, ಯಾರೋ ತಯಾರಿಸಿದ ವಿಡಿಯೋಗಳನ್ನು ನಾನು ಕೇವಲ ಫಾರ್ವರ್ಡ್ ಮಾಡಿದ್ದೇನೆ, ನಾನು ತಯಾರಿಸಿಲ್ಲ ಅಂದ್ರೂ ಕೂಡ ಅಂಥವರ ವಿರುದ್ಧವೂ ಕೂಡ ಕಾನೂನು ಅಡಿಯಲ್ಲಿ ಕ್ರಮ ಜರುಗಿಸಲಾಗುತ್ತೆ ಎಂದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲು ಅದು ಒಂದು ಉತ್ತಮ ವೇದಿಕೆಯಾಗಿದೆ. ಆದರೆ ಅಲ್ಲಿ ಸುಳ್ಳು ಸುದ್ದಿಯನ್ನು ಹರಡಿಸುವುದು, ಮತ್ತೊಬ್ಬರ ಬಗ್ಗೆ ಅಪಮಾನಕಾರಿಯಾಗಿ ಅವಹೇಳನಕಾರಿಯಾಗಿ ಟ್ವೀಟ್ಗಳನ್ನು ಮಾಡುವುದಾಗಲಿ, ಟಿಪ್ಪಣಿಗಳನ್ನು ಹಂಚಿಕೊಳ್ಳುವುದಾಗಲಿ ಇದು ಕಾನೂನು ಬಾಹಿರವಾಗಿರುತ್ತದೆ. ಇದನ್ನು ಉಪಯೋಗಿಸಿಕೊಳ್ಳಬಹುದು, ಆದರೆ ದುರುಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಯಾರ್ದಾದರೂ ಚಿತ್ರ, ವಿಡಿಯೋಗಳನ್ನು ಅವರ ಅನುಮತಿ ಇಲ್ಲದೆ ಬಳಸುವುದು, ಸರ್ಕಾರದ ವಿರುದ್ಧ ಆಗಲಿ ದೇಶದ ವಿರುದ್ಧದಾಗಲಿ ಮಾಹಿತಿಯನ್ನು, ಸುಳ್ಳು ಸುದ್ದಿಯನ್ನು ಹಬ್ಬಿಸುವುದು, ಜನರಿಗೆ ಪ್ರಚೋದನೆಯನ್ನು ಮಾಡುವುದು, ಇವು ಕಾನೂನಿನಲ್ಲಿ ಈ ಕಲಂಗಳ ಅಡಿಯಲ್ಲಿ ನಿಮ್ಮ ಮೇಲೆ ಕ್ರಮಗಳನ್ನು ಜರುಗಿಸಬಹುದಾಗಿರುತ್ತದೆ. ಇನ್ನು ಮುಂದೆ ಯಾವುದಾದರೂ ಒಂದು ಮಾಹಿತಿಯನ್ನು ಹಂಚಿಕೊಂಡು ನಾನು ಕೇವಲ ಫಾರ್ವರ್ಡ್ ಮಾಡಿದ್ದೇನೆ, ಅದನ್ನು ನಾನು ತಯಾರಿಸಿಲ್ಲ ಎಂದರೆ ಕಾನೂನಿನಲ್ಲಿ ವಿನಾಯಿತಿ ಇಲ್ಲ, ನಿಮ್ಮ ಮೇಲೆಯೂ ಕೂಡ ಕ್ರಮವಾಗುತ್ತದೆ. ಹೀಗಾಗಿ ನೀವು ಜವಾಬ್ದಾರಿಯುತವಾಗಿ ಸತ್ಯವಾದ ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಲು ಈ ಸಾಮಾಜಿಕ ಜಾಲತಾಣಗಳನ್ನು ಬಳಸಲು ನಿಮ್ಮೆಲ್ಲರನ್ನು ಕೋರಲಾಗಿದೆ. ಸಿದ್ದಯ್ಯ ಹಿರೇಮಠ್, ಟಿವಿ 20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.